ಮಂತ್ರಿಗಿರಿಗೆ 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಯಾತ್ರೆಯನ್ನ ಈಗ ಕೈಗೊಂಡಿದ್ದಾರೆ. 3-4 ಬಾರಿ ಗೆದ್ದ ಶಾಸಕರಿಂದ ದೆಹಲಿ ಟೂರ್. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡಕ್ಕೆ ದೆಹಲಿಗೆ ಹೋಗುವಂತ ಶಾಸಕರ ಪಟ್ಟಿ ಇದೀಗ ಲಭ್ಯವಾಗಿದೆ. ಇಂದು ಸಂಜೆ 4:30ಕ್ಕೆ ದೆಹಲಿಗೆ ಹಿರಿಯ ಶಾಸಕರು ಪ್ರಯಾಣವನ್ನು ಬೆಳೆಸುತ್ತಾರೆ. ದೆಹಲಿಯಲ್ಲಿ ಹಿರಿಯ ಶಾಸಕರ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿರುವಂತಹ ಶಾಸಕರು ನೋಡಿ, ಈಗಾಗಲೇ ದೆಹಲಿಗೆ ತೆರಳೋದಕ್ಕೆ ಶಾಸಕರ ಟೀಮ್ ಕೂಡ ರೆಡಿಯಾಗಿದೆ. ಒಂದ್ ಕಡೆ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸೋದಕ್ಕೆ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇವತ್ತು ಸಂಜೆ 4:30ಕ್ಕೆ ಒಂದು ಟೀಮ್ ದೆಹಲಿಗೆ ತೆರಳುತ್ತೆ. ಅಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಅದಾದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ನಡೆಸ್ತಾರೆ. ಈಗಾಗಲೇ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಆ ಪಟ್ಟಿ ಲಭ್ಯವಾಗಿದೆ. ಯಾರೆಲ್ಲ ಹೋಗ್ತಾರೆ ದೆಹಲಿಗೆ ಅನ್ನೋ ಪಟ್ಟಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ನಮ್ಮನ್ನ ಮಂತ್ರಿ ಮಾಡಿ ಅಂತ ಈಗ ಒಂದು ಟೀಮ್ ರೆಡಿಯಾಗಿದೆ. ದೆಹಲಿ ಯಾತ್ರೆಯನ್ನ ಕೂಡ ಕೈಗೊಂಡಿದೆ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಕಿಚ್ಚು ದಗದಗಿಸ್ತಾ ಇದೆ. ಹಿರಿಯ ಶಾಸಕರು ದೆಹಲಿ ದಂಡಯಾತ್ರೆಗೆ ಈಗಾಗಲೇ ರೆಡಿಯಾಗಿದ್ದಾರೆ. ಇಂದು ಸಂಜೆ ವಿಮಾನ ಹತ್ತಲಿದ್ದಾರೆ. ವರಿಷ್ಠರ ಮುಂದೆ ಸಚಿವಗಿರಿ ಪಟ್ಟು ಹಿಡಿಯಲಿದ್ದಾರೆ. ಈ ಕುರಿತಾಗಿ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಭಾನುವಾರ ಸಾಯಂಕಾಲ 4:15 ಫ್ಲೈಟ್ಗೆ 25 ಜನ ಬುಕ್ ಮಾಡಿದ್ವಿ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್. ಕಾಂಗ್ರೆಸ್ನಲ್ಲಿ ಗದ್ದುಗೆ ಜಟಾಪಟಿ ಜೋರು. ಇಂದು ಸಂಜೆ ಶಾಸಕರ ದೆಹಲಿ ದಂಡಯಾತ್ರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಇರುವಂತಹ ಚಿಂತೆ. ಸಿದ್ದರಾಮಯ್ಯಗೆ ಸಿಎಂ ಕುರ್ಚಿ ಉಳಿಸಿಕೊಳ್ಳುವ ಟೆನ್ಷನ್. ಹಿರಿಯ ಶಾಸಕರಿಗೆ ಮಂತ್ರಿಯಾಗುವ ಆಸೆ. ಹೇಗಾದರೂ ಮಾಡಿ ಸಚಿವರಾಗಲೇಬೇಕು ಅಂತ ಪಣತೊಟ್ಟಿರುವ ಶಾಸಕರು ಮತ್ತೆ ದೆಹಲಿ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ. ಮಂತ್ರಿ ಗದ್ದುಗೆ ಏರಲು 3-4 ಬಾರಿ ಗೆದ್ದ ಶಾಸಕರು ಇಂದು ದೆಹಲಿಗೆ ಹೊರಡೋಕೆ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ಸಂಜೆ ಹಿರಿಯ ಶಾಸಕರು ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಸಲಿದ್ದಾರೆ. ಬಳಿಕ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಅಹವಾಲು ಸಲ್ಲಿಸಲಿದ್ದಾರೆ. ಕಾಯಿಸಿದ್ದು ಸಾಕು, ಸಂಪುಟ ಪುನಾರಚನೆ ಮಾಡಿ. ಗಡಿಬಿಡಿ ಮಾಡೋದು ಬೇಡ. ಏನಿದ್ರು ನಮ್ಮ ಕೆಲಸವೇ, ನಾವು ಮಾಡಿದ ಕೆಲಸವೇ ಸಾಕ್ಷಿಯಾಗಿರ್ತದೆ. ಯಾವಾಗಲೂ ನಾವು ಜನರ ಪರವಾಗಿ ಎಷ್ಟು ಕಾಳಜಿನ ಇಟ್ಕೊಂಡಿದ್ದೇವೆ ಅದೆಲ್ಲರಿಗೂ ಸಾಕ್ಷಿಯಾಗಿರ್ತದೆ. ಮುಂದಿನ ದಿನಗಳಲ್ಲಿ ನಾನಂತೂ ಲಾಸ್ಟ್ ಟೈಮ್ ನನಗೆ ಒಂದು ಅಧ್ಯಕ್ಷರು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರು, ಆ ಭರವಸೆನ ಕೊಟ್ಟಿದ್ರು. ಆಮೇಲೆ ಹೋಟ್ಲಲ್ಲಿ ಸಭೆ ಸೇರಿ ಊಟ ಮಾಡಿ ನಾವೆಲ್ಲ ಮಾತುಕತೆ ಮಾಡಿದ್ದು ಸತ್ಯ. 11ನೇ ತಾರೀಕು ಹೋಗ್ಬೇಕು ಈ ತಿಂಗಳು ಅಂತ ಹೇಳಿ ಅವತ್ತು ನಾವು ನಮ್ಮ ಟಿವಿ ಮಾಧ್ಯಮದ ಮುಂದೆ ನಾವು ತಿಳಿಸಿದ್ದೀವಿ. ಈಗ ಏನಾಗಿದೆ, ಕೇರಳ ಮತ್ತು ತಮಿಳುನಾಡು ಬೇರೆ ಬೇರೆ ನಮಗೆ ವಿಧಾನಸಭಾ ಇವತ್ತು ಎಲೆಕ್ಷನ್ ಬಂದಿದ್ರಿಂದ ನಮ್ಮ ರಾಷ್ಟ್ರೀಯ ವರಿಷ್ಠರು ಬೇರೆ ಬೇರೆ ಕಡೆ ಇರೋದ್ರಿಂದ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಇವತ್ತು ಅವ್ರು ಸಿಗೋದಿಲ್ಲ ಅನ್ನೋ ಮಾಹಿತಿ ಬಂದಿದೆ. ರಾತ್ರಿ 25 ಜನ ನಾವು ಅಲ್ಲಿ ಸೇರ್ಕೊಂಡು ಸೋಮವಾರ ಬೆಳಿಗ್ಗೆ ಮೀಟಿಂಗ್ ಮಾಡಿಕೊಂಡು ಸಿದ್ದರಾಮಯ್ಯ ಖರ್ಗೆ ಅವರಿಗೆ, ನಮ್ಮ ಸುರ್ಜೇವಾಲಾ ಅವರಿಗೆ, ಪ್ರಧಾನ ಕಾರ್ಯದರ್ಶಿ ನಮ್ಮ ಕರ್ನಾಟಕ ಇನ್ಚಾರ್ಜು ಮತ್ತೆ ವೇಣುಗೋಪಾಲ್ ಅವರಿಗೆ 3 ಜನಕ್ಕೂ ಮೀಟ್ ಮಾಡ್ತೀವಿ. ಟೈಮ್ ಸಿಕ್ಕರೆ ಟೈಮ್ ಕೊಟ್ಟರೆ ರಾಹುಲ್ ಗಾಂಧಿ ಅವ್ರಿಗೂ ಮೀಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ದು ಏನಿಲ್ಲ 1 ಪಾಯಿಂಟ್ ಪ್ರೋಗ್ರಾಮು. 2.5 ವರ್ಷ ಆದ್ಮೇಲೆ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ. ಈಗಾಗಲೇ 3 ವರ್ಷ ಆಯಿತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟನ ಪುನರ್ರಚನೆ ಮಾಡಿ ನಮಗೆಲ್ಲ ಅವಕಾಶ ಕೊಡಬೇಕಂತ ನಾವು ಕಳಕಳಿಗೆ ಮನವಿ ಮಾಡ್ಕೊಂತೀವಿ. ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್, ಬಿಜೆಪಿ ರೋಷಾವೇಶ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಕಿಚ್ಚು ದಗದಗಿಸ್ತಾ ಇದ್ದಂತೆ ಇತ್ತ ಬಿಜೆಪಿ ರೋಷಾವೇಶ ಸ್ಫೋಟವಾಗಿದೆ. ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಸಿಎಂ ಕುರ್ಚಿ, ಸಚಿವ ಸ್ಥಾನಕ್ಕೆ ಕಚ್ಚಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಇನ್ನು ಇತ್ತ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಸಿಡಿದೆದ್ದಿದ್ದಾರೆ. ಅವರಲ್ಲಿ ಮುಖ್ಯಮಂತ್ರಿ ಬದಲಾವಣೆನೋ, ಮಂತ್ರಿಮಂಡಲ ವಿಸ್ತರಣೆನೋ, ಪುನರ್ರಚನೆನೋ ಅವ್ರೇನಾರು ಮಾಡಲಿ. ಆದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾವ ರೀತಿ ಕಾರ್ಯವನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಲಿ ಅಥವಾ ಅದರ ಬಗ್ಗೆ
ಪರಾಮರ್ಶೆಯನ್ನು ಮಾಡಲಿ, ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರೆ ಒಳ್ಳೆಯದು. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ ಮುಗಿತಾ ಇದ್ದಂತೆ ಮಂತ್ರಿಗಿರಿಗೆ ಹಿರಿಯ ಶಾಸಕರು ಮುಗಿಬಿದ್ದಿದ್ದಾರೆ. ದೆಹಲಿ ದಂಡಯಾತ್ರೆ ಮಾಡುವವರಿಗೆ ಹೈಕಮಾಂಡ್ ಶಾಕ್ ಕೊಡುತ್ತಾ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಂತ್ರಿಗಿರಿಗೆ 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಯಾತ್ರೆಯನ್ನ ಈಗ ಕೈಗೊಂಡಿದ್ದಾರೆ. 3-4 ಬಾರಿ ಗೆದ್ದ ಶಾಸಕರಿಂದ ದೆಹಲಿ ಟೂರ್. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡಕ್ಕೆ ದೆಹಲಿಗೆ ಹೋಗುವಂತ ಶಾಸಕರ ಪಟ್ಟಿ ಇದೀಗ ಲಭ್ಯವಾಗಿದೆ. ಇಂದು ಸಂಜೆ 4:30ಕ್ಕೆ ದೆಹಲಿಗೆ ಹಿರಿಯ ಶಾಸಕರು ಪ್ರಯಾಣವನ್ನು ಬೆಳೆಸುತ್ತಾರೆ. ದೆಹಲಿಯಲ್ಲಿ ಹಿರಿಯ ಶಾಸಕರ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿರುವಂತಹ ಶಾಸಕರು ನೋಡಿ, ಈಗಾಗಲೇ ದೆಹಲಿಗೆ ತೆರಳೋದಕ್ಕೆ ಶಾಸಕರ ಟೀಮ್ ಕೂಡ ರೆಡಿಯಾಗಿದೆ. ಒಂದ್ ಕಡೆ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸೋದಕ್ಕೆ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇವತ್ತು ಸಂಜೆ 4:30ಕ್ಕೆ ಒಂದು ಟೀಮ್ ದೆಹಲಿಗೆ ತೆರಳುತ್ತೆ. ಅಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಅದಾದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಈಗಾಗಲೇ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಆ ಪಟ್ಟಿ ಲಭ್ಯವಾಗಿದೆ. ಯಾರೆಲ್ಲ ಹೋಗ್ತಾರೆ ದೆಹಲಿಗೆ ಅನ್ನೋ ಪಟ್ಟಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ನಮ್ಮನ್ನ ಮಂತ್ರಿ ಮಾಡಿ ಅಂತ ಈಗ ಒಂದು ಟೀಮ್ ರೆಡಿಯಾಗಿದೆ. ದೆಹಲಿ ಯಾತ್ರೆಯನ್ನ ಕೂಡ ಕೈಗೊಂಡಿದೆ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಕಿಚ್ಚು ದಗದಗಿಸ್ತಾ ಇದೆ. ಹಿರಿಯ ಶಾಸಕರು ದೆಹಲಿ ದಂಡಯಾತ್ರೆಗೆ ಈಗಾಗಲೇ ರೆಡಿಯಾಗಿದ್ದಾರೆ. ಇಂದು ಸಂಜೆ ವಿಮಾನ ಹತ್ತಲಿದ್ದಾರೆ. ವರಿಷ್ಠರ ಮುಂದೆ ಸಚಿವಗಿರಿ ಪಟ್ಟು ಹಿಡಿಯಲಿದ್ದಾರೆ. ಈ ಕುರಿತಾಗಿ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಭಾನುವಾರ ಸಾಯಂಕಾಲ 4:15 ಫ್ಲೈಟ್ಗೆ 25 ಜನ ಬುಕ್ ಮಾಡಿದೀವಿ. ಬಟ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್. ಕಾಂಗ್ರೆಸ್ನಲ್ಲಿ ಗದ್ದುಗೆ ಜಟಾಪಟಿ ಜೋರು. ಇಂದು ಸಂಜೆ ಶಾಸಕರ ದೆಹಲಿ ದಂಡಯಾತ್ರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಇರುವಂತಹ ಚಿಂತೆ. ಸಿದ್ದರಾಮಯ್ಯಗೆ ಸಿಎಂ ಕುರ್ಚಿ ಉಳಿಸಿಕೊಳ್ಳುವ ಟೆನ್ಷನ್. ಹಿರಿಯ ಶಾಸಕರಿಗೆ ಮಂತ್ರಿಯಾಗುವ ಆಸೆ. ಹೇಗಾದರೂ ಮಾಡಿ ಸಚಿವರಾಗಲೇಬೇಕು ಅಂತ ಬಣತೊಟ್ಟಿರುವ ಶಾಸಕರು ಮತ್ತೆ ದೆಹಲಿ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ. ಮಂತ್ರಿ ಗದ್ದುಗೆ ಏರಲು 3-4 ಬಾರಿ ಗೆದ್ದ ಶಾಸಕರು ಇಂದು ದೆಹಲಿಗೆ ಹೊರಡೋಕೆ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ಸಂಜೆ ಹಿರಿಯ ಶಾಸಕರು ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಸಲಿದ್ದಾರೆ. ಬಳಿಕ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಅಹವಾಲು ಸಲ್ಲಿಸಲಿದ್ದಾರೆ. ಕಾಯಿಸಿದ್ದು ಸಾಕು, ಸಂಪುಟ ಪುನಾರಚನೆ ಮಾಡಿ. ಗಡಿಬಿಡಿ ಮಾಡೋದು ಬೇಡ. ಏನಿದ್ರು ನಮ್ಮ ಕೆಲಸವೇ, ನಾವು ಮಾಡಿದ ಕೆಲಸವೇ ಸಾಕ್ಷಿಯಾಗಿರ್ತದೆ. ಯಾವಾಗಲೂ ನಾವು ಜನರ ಪರವಾಗಿ ಎಷ್ಟು ಕಾಳಜಿಯನ್ನು ಇಟ್ಕೊಂಡಿದ್ದೇವೆ ಅದೆಲ್ಲರಿಗೂ ಸಾಕ್ಷಿಯಾಗಿರ್ತದೆ. ಮುಂದಿನ ದಿನಗಳಲ್ಲಿ ನಾನಂತೂ ಲಾಸ್ಟ್ ಟೈಮ್ ನನಗೆ ಒಂದು ಅಧ್ಯಕ್ಷರು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರು, ಆ ಭರವಸೆನ ಕೊಟ್ಟಿದ್ರು. ಆಮೇಲೆ ಹೋಟ್ಲಲ್ಲಿ ಸಭೆ ಸೇರಿ ಊಟ ಮಾಡಿ ನಾವೆಲ್ಲ ಮಾತುಕತೆ ಮಾಡಿದ್ದು ಸತ್ಯ. 11ನೇ ತಾರೀಕು ಹೋಗ್ಬೇಕು ಈ ತಿಂಗಳು ಅಂತ ಹೇಳಿ ಅವತ್ತು ನಾವು ನಮ್ಮ ಟಿವಿ ಮಾಧ್ಯಮದ ಮುಂದೆ ನಾವು ತಿಳಿಸಿದ್ದೀವಿ. ಈಗ ಏನಾಗಿದೆ, ಕೇರಳ ಮತ್ತು ತಮಿಳುನಾಡು ಬೇರೆ ಬೇರೆ ನಮಗೆ ವಿಧಾನಸಭಾ ಇವತ್ತು ಎಲೆಕ್ಷನ್ ಬಂದಿದ್ರಿಂದ ನಮ್ಮ ರಾಷ್ಟ್ರೀಯ ವರಿಷ್ಠರು ಬೇರೆ ಬೇರೆ ಕಡೆ ಇರೋದ್ರಿಂದ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಇವತ್ತು ಅವ್ರು ಸಿಗೋದಿಲ್ಲ ಅನ್ನೋ ಮಾಹಿತಿ ಬಂದಿದೆ. ರಾತ್ರಿ 25 ಜನ ನಾವು ಅಲ್ಲಿ ಸೇರ್ಕೊಂಡು ಸೋಮವಾರ ಬೆಳಿಗ್ಗೆ ಮೀಟಿಂಗ್ ಮಾಡಿಕೊಂಡು AICC ಅಧ್ಯಕ್ಷ ಖರ್ಗೆ ಅವರಿಗೆ, ನಮ್ಮ ಸುರ್ಜೇವಾಲಾ ಅವರಿಗೆ, ಪ್ರಧಾನ ಕಾರ್ಯದರ್ಶಿ ನಮ್ಮ ಕರ್ನಾಟಕ ಇನ್ಚಾರ್ಜ್ ಮತ್ತೆ ವೇಣುಗೋಪಾಲ್ ಅವರಿಗೆ 3 ಜನಕ್ಕೂ ಮೀಟ್ ಮಾಡ್ತೀವಿ. ಟೈಮ್ ಸಿಕ್ಕರೆ ಟೈಮ್ ಕೊಟ್ಟರೆ ರಾಹುಲ್ ಗಾಂಧಿ ಅವ್ರಿಗೂ ಮೀಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ದು ಏನಿಲ್ಲ 1 ಪಾಯಿಂಟ್ ಪ್ರೋಗ್ರಾಮು. 2.5 ವರ್ಷ ಆದ್ಮೇಲೆ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ. ಈಗಾಗಲೇ 3 ವರ್ಷ ಆಯಿತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟನ ಪುನರ್ರಚನೆ ಮಾಡಿ ನಮಗೆಲ್ಲ ಅವಕಾಶ ಕೊಡಬೇಕಂತ ನಾವು ಕಳಕಳಿಯ ಮನವಿ ಮಾಡ್ಕೊಂತೀವಿ. ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್, ಬಿಜೆಪಿ ರೋಷಾವೇಶ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಕಿಚ್ಚು ದಗದಗಿಸ್ತಾ ಇದ್ದಂತೆ ಇತ್ತ ಬಿಜೆಪಿ ರೋಷಾವೇಶ ಸ್ಫೋಟವಾಗಿದೆ. ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಸಿಎಂ ಕುರ್ಚಿ, ಸಚಿವ ಸ್ಥಾನಕ್ಕೆ ಕಚ್ಚಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಇನ್ನು ಇತ್ತ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಸಿಡಿದೆದ್ದಿದ್ದಾರೆ.
ಅವರಲ್ಲಿ ಮುಖ್ಯಮಂತ್ರಿ ಬದಲಾವಣೆನೋ ಮಂತ್ರಿಮಂಡಲ ವಿಸ್ತರಣೆನೋ ಪುನರ್ರಚನೆನೋ ಅವ್ರೇನಾದ್ರು ಮಾಡಲಿ. ಆದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾವ ರೀತಿ ಕಾರ್ಯವನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಲಿ ಅಥವಾ ಅದರ ಬಗ್ಗೆ ಪರಾಮರ್ಶೆಯನ್ನು ಮಾಡಲಿ, ಅದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ ಮುಗಿತಾ ಇದ್ದಂತೆ ಮಂತ್ರಿಗಿರಿಗೆ ಹಿರಿಯ ಶಾಸಕರು ಮುಗಿಬಿದ್ದಿದ್ದಾರೆ. ದೆಹಲಿ ದಂಡಯಾತ್ರೆ ಮಾಡುವವರಿಗೆ ಹೈಕಮಾಂಡ್ ಶಾಕ್ ಕೊಡುತ್ತಾ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.